ಬಿಜಾಪುರದ ಬೇಗಂ ತಲಾಬನ್ನು ನೆನಪು ಮಾಡಿಕೊಟ್ಟು ಚಾಲನೆ ಮಾಡಿಕೊಟ್ಟವರು ನಮ್ಮ ಸಂದರ್ಭದಲ್ಲಿ ಯಡಿಯೂರಪ್ಪ ಭಾರತೀಯ ಜನತಾ ಪಕ್ಷ ಬಿಜೆಪಿ ಸರ್ಕಾರ ಇದ್ದಾಗ ಈ ಜಿಲ್ಲೆಯಲ್ಲಿ ನಗರಕ್ಕೆ ವಿಶೇಷವಾದಂಥ ಅನುದಾನ ತರುವಂಥ ಪ್ರಯತ್ನ ಮಾಡಿದ್ದು ಪ್ರಥಮವಾಗಿ ನಮ್ಮ ಒಂದು ಅವಧಿಯಲ್ಲಿ ಮೊನ್ನೆ ಸನ್ಮಾನ್ಯ ಯಡಿಯೂರಪ್ಪನವರ ಅವಧಿಯಲ್ಲಿ ಅನ್ನುವಂಥದ್ದು ಈ ಸಂದರ್ಭ ನೆನಪು ಮಾಡ್ಕೊಳಕ್ಕೆ ಬರ್ತೀನಿ. ಕುಡಿಯ ನೀರು 24 ತಾಸು ಕುಡಿಯ ನೀರಿನ ಯೋಜನೆ, UGD ಯೋಜನೆ ಬಿಜಾಪುರ ಭಾಳಷ್ಟು ವರ್ಷಗಳಿಂದ 60-70 ವರ್ಷಗಳಿಂದ ಸಾವಿರಾರು ಆಸ್ತಿಗಳು ನೆನಗುದಿಗೆ ಬಿದ್ದಿವೆ. ಅವ್ರ ಮಾಲಕರು ಇರಲಿಲ್ಲ, ಈ ಕಡೆ ಸರ್ಕಾರ ಇರಲಿಲ್ಲ. ಅಂಥ ಒಂದು 60 ವರ್ಷದ ಪೆಂಡಿಂಗ್ ಇದ್ದಂಥ ಕೆಲಸ ಲೀಸ್ ಪ್ರಾಪರ್ಟಿ ಮಾಲೀಕರನ್ನಾಗಿ ಮಾಡಿದಂಥ ಸರ್ಕಾರ ಶ್ರೇಯಸ್ಸು ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರಿಗೆ ಸಲ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭ ಹೇಳಲಿಕ್ಕೆ ಬಯಸ್ತಾನೆ. ಬಿಜಾಪುರದ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಕ್ಷ ಹಲವಾರು ಹೋರಾಟಗಳ ಮುಖಾಂತರ ಇವತ್ತು ಬೆಳೆದು ಬಂದಿದೆ. ಅದರಲ್ಲಿ ವಿಶೇಷವಾಗಿ ಕಾಳಜಿ ಬಿಜಾಪುರಕ್ಕೆ ಯಡಿಯೂರಪ್ಪನವ್ರ ಸಾಹೇಬರು ಯಾವಾಗಲೂ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭ ಹೇಳಿಕ್ಕೆ ಬಯಸ್ತಾನೆ. ಹೆಚ್ಚು ಬಿಜಾಪುರ ಜಿಲ್ಲೆ ಒಡನಾಟ ಹೊಂದಿರುವಂಥ ನಮ್ಮ ಸನ್ಮಾನ್ಯ BS ಯಡಿಯೂರಪ್ಪ ಸಾಹೇಬರು ಬರುವಂಥ ದಿನಗಳಲ್ಲಿ ಮುಖ್ಯಮಂತ್ರಿಗಳಾದ ನಂತರನೇ ಈ ಜಿಲ್ಲೆಗೆ ಏನಾದರೂ ಅಭಿವೃದ್ಧಿ ಕಾರ್ಯಗಳು ನಡೀಲಿಕ್ಕೆ ಸಾಧ್ಯ ಆದ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭ ಹೇಳಕ್ಕೆ ಬಯಸ್ತಾನೆ. ಭಾಳಷ್ಟು ಇವತ್ತು ಪತ್ರಿಕೆ ಹೇಳಿಕೆಯಲ್ಲಿ ನೋಡ್ತಾ ಇರ್ತೀವಿ, ನಾವು ಅಭಿವೃದ್ಧಿ ಮಾಡಿದ್ದೀವಿ, ನೀರಾವರಿ ವರದಿ ಮಾಡಿದ್ದೀವಿ ಅನ್ನೋದು. ನೀರಾವರಿ ಕಲ್ಪನೆ ಕೊಟ್ಟವರೇ ಯಡಿಯೂರಪ್ಪನವರು, ನಮ್ಮ ಭಾರತೀಯ ಜನತಾ ಪಕ್ಷ ಸರ್ಕಾರ. ಇವತ್ತು ಬಿಜಾಪುರ ಜಿಲ್ಲೆ ಭಾರತೀಯ ಜನತಾ ಪಕ್ಷ ಬರುವಂಥ ದಿನಮಾನಗಳಲ್ಲಿ 8 ಸ್ಥಾನಗಳಂತ ಶಕ್ತಿ ಕಾರ್ಯಕರ್ತರಿಗಿದೆ ಅನ್ನುವಂಥದ್ದು ಕೂಡ ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳಿಸಿ ಬರ್ತೇನೆ. ಇವತ್ತು ವ್ಯಕ್ತಿ ಆಧಾರಿತ ಪಕ್ಷ ಭಾರತೀಯ ಜನತಾ ಪಕ್ಷ ಬಿಜಾಪುರ ಜಿಲ್ಲೆಯಲ್ಲಿಲ್ಲ. ಪಕ್ಷ ಸನ್ಮಾನ್ಯ ಯಡಿಯೂರಪ್ಪನವರ ನಾಯಕತ್ವಕ್ಕೆ ನಮ್ಮ ಭಾರತೀಯ ಜನತಾ ಪಕ್ಷ ಬಿಜಾಪುರ ಜಿಲ್ಲೆ ಇವತ್ತು ಗಟ್ಟಿಯಾಗಿ ಭದ್ರ ಬುನಾದಿ ಆಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಬಯಸ್ತಾನೆ. ಇವತ್ತು ಬರುವಂಥ ದಿನಮಾನಗಳಲ್ಲಿ ರಮೇಶ್ ಜಗಜಿತ್ ಸಾಹೇಬರು ಕೇಂದ್ರ ಸಚಿವರಾದ ನಂತರ ಬಿಜಾಪುರ ಜಿಲ್ಲೆಗೆ ಬಹಳಷ್ಟು ವರ್ಷದ ಒಂದು ಬೇಡಿಕೆ ಇತ್ತು. ಓವರ್ ಬ್ರಿಡ್ಜ್ ಆಗಬೇಕು ಅನ್ನುವಂಥದ್ದು, ರೈಲ್ವೆ ಗೇಟ್ ಓವರ್ ಬ್ರಿಡ್ಜ್ ಆಗಬೇಕು ಅನ್ನೋದು. ಬಹಳಷ್ಟು ಟ್ರಾಫಿಕ್ ತೊಂದರೆ ಆಗ್ತಾ ಇತ್ತು. ಇಬ್ರಾಹಿಂಪುರ ಇರ್ಬೋದು, ವಜ್ರ ನಗರ ಗೇಟ್ ಇರ್ಬೋದು, ಆ ಹಳ್ಳಿ ಗೇಟ್ ಇರ್ಬೋದು, ಇವತ್ತು ಇಂಡಿ ರೋಡ್ನಲ್ಲಿ ಇರ್ಬೋದು, ಎಲ್ಲವೂ ಕೂಡ ಇವತ್ತು ಮಂಜೂರಾಗಿ ಕೆಲಸ ಪ್ರಾರಂಭ ಆಗಿದೆ ಅನ್ನುವಂಥದ್ದು ಕೂಡ ಬಹಳಷ್ಟು ಸಂತೋಷದಿಂದ ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ಸನ್ಮಾನ್ಯ ಜಗಜಿತ್ ಸಾಹೇಬರು ಕೂಡ ನಮ್ಮ ಜಿಲ್ಲೆಯ ಒಬ್ಬ ಹಿರಿಯ ನಾಯಕರಾಗಿ ನಮ್ಮೆಲ್ಲ ಮಾರ್ಗದರ್ಶಕರಾಗಿ ಇವತ್ತು ಕಾರ್ಯವನ್ನು ಮಾಡ್ತಾರೆ. ಅವರಿಗೆ ಕೂಡ ಸಣ್ಣ ಒಂದು ಕಪ್ಪು ಚುಕ್ಕೆ ತರುವಂಥ ಪ್ರಯತ್ನವನ್ನು ಇಲ್ಲಿಯ ರಾಜಕೀಯ ಕೆಲವೊಂದು ವ್ಯಕ್ತಿಗಳು ಮಾಡಿದರು. ಇವತ್ತು ಕೇಂದ್ರ ಸರ್ಕಾರದಲ್ಲಿ ನರೇಂದ್ರ ಮೋದಿ ಅವರ ಒಂದು ಸರ್ಕಾರದಲ್ಲಿ ಸಚಿವರಾಗಿ ಕೆಲಸ ಮಾಡುವಂಥವ್ರಿಗೆ ಇವತ್ತು ಕಪ್ಪು ಚುಕ್ಕೆ ತರುವಂಥ ಪ್ರಯತ್ನ ಕೂಡ ಮಾಡಿದ್ರು. ಅದು ಸಫಲ ಆಗಲಿಲ್ಲ. ಇವತ್ತು ಅವ್ರು ಯಾರೂ ಯಶಸ್ವಿ ಆಗಲಿಲ್ಲ. ಇವತ್ತು ನಿರಂಬಳರುವಂಥ ರಾಜಕಾರಣದ ಒಂದು ವ್ಯವಸ್ಥೆಯಲ್ಲಿ ಯಾವುದೇ ಒಂದು ಕಳಕನ್ನು ತಗಲಿಸದೆ ಇವತ್ತು ರಾಜಕಾರಣ ಮಾಡ್ಕೊತ ಬಂದಂಥವ್ರು ಸನ್ಮಾನ್ಯ ರಮೇಶ್ ಜಗಜಿತ್ ಸಾಹೇಬರು ಅನ್ನುವಂಥ ಮಾತನ್ನು ಈ ಸಂದರ್ಭ ಹೇಳಿಕ್ಕೆ ಬಯಸ್ತಾನೆ. ಅಂಥವ್ರಿಗೆ ಕೂಡ ಹೆಸರು ಕೆಡಿಸಿ ಅವ್ರಿಗೆ ಏನಾದರೂ ಒಂದು ಕಪ್ಪು ಚುಕ್ಕೆ ಹಚ್ಚಿ ಕೇಂದ್ರದ ಮೋದಿಯವ್ರ ಸರ್ಕಾರ ಕೆಟ್ಟ ಹೆಸರು ತರುವಂಥ ಪ್ರಯತ್ನವನ್ನು ಯಾರು ಮಾಡಿದ್ರು ಅಂತ ನಾ ಬಾಯಿಲಿ ಹೇಳಂಗಿಲ್ಲ. ಯಾರು ಮಾಡಿಸ್ಯಾರ ಅನ್ನೋದು ನಿಮ್ಗೆ ಗೊತ್ತಿಲ್ಲ. ಈ ಜಿಲ್ಲೆಯಲ್ಲಿ ಏನಾದರೂ ವ್ಯವಸ್ಥೆ ಹಾಳು ಮಾಡೋಕ್ಕಂತ ಕೆಲಸ ಮಾಡೋದು ಯಾರು ಇದ್ರೆ ಅದು ಒಬ್ಬನೇ ವ್ಯಕ್ತಿ ಇದನ್ನು ಬಿಜಾಪುರ ಜಿಲ್ಲೆಯಲ್ಲಿ ಯಾರು ನಿಮ್ಗೆ ಗೊತ್ತದ. ಅದು ಹೆಸರು ಹೇಳಕ್ಕೆ ಹೋಗಂಗಿಲ್ಲ. ಇವತ್ತು ಅಂಥವ್ರ ಆಟ ಬರುವಂತ ನಡೆಯಂಗಿಲ್ಲ. ಎಲ್ಲೇ 30 ಮಂದಿ ಕೂಡಿ ಏನಾದರೂ ಕೆಡಿಸ್ಬೇಕು ಅಂದ್ರೆ ಇವತ್ತು ಯಡಿಯೂರಪ್ಪನವ್ರ ಶಕ್ತಿ ಅಭಿಮಾನ ಬಹಳಷ್ಟು ಗಟ್ಟಿ ಇದೆ ಬಿಜಾಪುರ ಜಿಲ್ಲೆಗೆ. ಎಲ್ಲರೂ ಒಂದು 10 ಮಂದಿ 20 ಮಂದಿ ಬಂದು ಗದ್ದಲ ಸೋಸಿ ಮೆರವಣಿಗೆ ಕೆಡಿಸ್ಬೇಕು, ಕಾರ್ಯಕ್ರಮ ಕೆಡಿಸ್ಬೇಕಂದ್ರೆ ಆಗಲಾರ ಕೆಲಸದ ಭಾರತೀಯ ಜನತಾ ಪಕ್ಷ ಬಹಳಷ್ಟು ಗಟ್ಟಿಯಾಗಿ ಬಿಜಾಪುರ ಜಿಲ್ಲೆ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಮನವರಿಕೆ ಮಾಡ್ಕೋಬೇಕು. ಭಾರತೀಯ ಜನತಾ ಪಕ್ಷದ ಶಕ್ತಿ ಬಿಜಾಪುರದಲ್ಲಿ ಬಹಳಷ್ಟು ಅದ. ಯಡಿಯೂರಪ್ಪನವ್ರ ಅಭಿಮಾನಿಗಳು ಕೊಟ್ಟು ಬಹಳಷ್ಟು ಅದಾರ. ನೀವೇನಾದರೂ ಸ್ವಲ್ಪ ನೀವು ಹೆಸರು ಮಾಡ್ಕೋಬೇಕಂತ ಎಲ್ಲರೂ ಕೂಗೋಡೋದು, ಏನಾರು ಜೆಂಡಾ ತೋರಿಸಿದ್ರೆ ಇಲ್ಲೆಲ್ಲ ಏನು ಆಟ ನಡೆಯಂಗಿಲ್ಲ. ಈಗ ಗೊತ್ತಾಗ್ಬಿಟ್ಟದ ಮೆರವಣಿಗೆ. ಭಾರತೀಯ ಜನತಾ ಪಕ್ಷ ಯಡಿಯೂರಪ್ಪನವ್ರು ಬೆಳೆಸಿದಂತಾರೆ ಈ ಬಿಜಾಪುರ ಜಿಲ್ಲೆಯಲ್ಲಿ ನಾಯಕರಾಗಿ ಹೋಗ್ಯಾರ. ಅವ್ರು ಬೆಳೆಸಲಾರ್ದವರು ವ್ಯಕ್ತಿಗಳು ಒಬ್ಬರು ಬಿಜಾಪುರ ಜಿಲ್ಲೆ ಇಲ್ಲ. ಇವತ್ತೇನು ಬಿಜೆಪಿ ನಾನು ಬೆಳೆಸಿದ್ದೀನಿ ಅಂತ ಹೇಳ್ತಾರೆ, ಅದು ಭಾರತೀಯ ಜನತಾ ಪಕ್ಷ ಬೆಳೆದ ಸನ್ಮಾನ್ಯ ಯಡಿಯೂರಪ್ಪನವ್ರು ಬೆಳೆಸ್ಯಾರ ಅನ್ನುವಂಥದ್ದು ಕಲ್ಪನೆ ಇಟ್ಕೋಬೇಕು ಅನ್ನುವಂಥ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಬರುವಂಥ ದಿನಮಾನಗಳಲ್ಲಿ ಇವತ್ತೇನು ನಮ್ಮ ಇನ್ನೊಂದು ಮಾತು ಹೇಳಿ ಮುಗಿಸ್ಬಿಡ್ತೀನಿ. ನಮ್ಮ ನಗರದ ಮಹಾನಗರ ಪಾಲಿಕೆ ಸದಸ್ಯರಾದಂಥ ಪಕ್ಷೇತರಾಗಿ ಆರಿಸಿ ಬಂದಂಥ ರವೀಂದ್ರ ಲೋಣಿಯವರು ಇವತ್ತು ನಮ್ಮ ಪಕ್ಷವನ್ನು ಸೇರ್ಪಡೆ ಆಗಲಿದ್ದಾರೆ. ಅವರನ್ನು ಸನ್ಮಾನ್ಯ ಯಡಿಯೂರಪ್ಪನವರು ಹೋಮಾಲೆ ಹಾಕುವ ಮುಖಾಂತರ ಮಹಾನಗರ ಪಾಲಿಕೆಯ ಸದಸ್ಯರು, ಗಣ್ಯ ವ್ಯಾಪಾರಸ್ಥರು, ಸಾಮಾಜಿಕ ಜೀವಿಗಳಾದಂಥ
ಸನ್ಮಾನ್ಯ ರವೀಂದ್ರ ಲೋಣಿಯವರು ವೇದಿಕೆಗೆ ಆಗಮಿಸಬೇಕು. ಅವರನ್ನ ಸನ್ಮಾನ್ಯ ಯಡಿಯೂರಪ್ಪನವರು ಪಕ್ಷಕ್ಕೆ ಬರಮಾಡ್ಕೊಳ್ಕೋಬೇಕಂತ ಹೇಳ್ಕೊಂಡು